ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ರುಚಿಕರವಾದ ಒಂದು ಪಾನಕವನ್ನು ಮಾಡುವ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಹೆಸರು ನೇರಳೆಹಣ್ಣಿನ ಶರಬತ್ತು. ಬೇಕಾಗುವ ವಸ್ತುಗಳು 1/4 kg ಅಷ್ಟು ನೇರಳೆ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ನಿಂಬೆಹಣ್ಣು ಹಾಗೂ ಪುದೀನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಪ್ಪು ಉಪ್ಪು ಹಾಗೂ ಐಸ್ ಕ್ಯೂಬನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಜೇನುತುಪ್ಪನೂ ಕೂಡ ನಾವು ಹಾಕ್ಬೋದು ಸ್ನೇಹಿತರೆ. ಈಗ ನೇರಳೆ ಹಣ್ಣಿನ ಹೊರಭಾಗವನ್ನು ಕತ್ತರಿಸಿ ಮಿಕ್ಸಿ ಜಾರ್ಗೆ ನಾನು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಈ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶವನ್ನು ತಕ್ಷಣ ಹೆಚ್ಚು ಮಾಡಬೇಕು ಅಂದರೆ ಈ ನೇರಳೆ ಹಣ್ಣಿನ ಜ್ಯೂಸ್ ಕುಡಿಬೋದು. ಈ ನೇರಳೆ ಹಣ್ಣಿನ ಜ್ಯೂಸಿನ ಬಹುಮುಖ್ಯವಾದ ಒಂದು ಉಪಯೋಗ ಏನಂದರೆ, ಇದು ನಾವು ತಿನ್ನುವ ಆಹಾರದಲ್ಲಿ ನಮಗೆ ತಿಳಿಯದೆಯೋ ಸೇರಿರುವಂಥ ಕೂದಲನ್ನು ನಾವು ಸೇವಿಸಿದಾಗ ಅದು ಜೀರ್ಣವಾಗದೆ ಹಾಗೆ ಇರ್ತದೆ. ಈ ಕೂದಲನ್ನು ಕೂಡುವ ಹೊರತೆಗೆಯುವಂಥ ಸಾಮರ್ಥ್ಯ ಈ ನೇರಳೆ ಹಣ್ಣಿಗೆ ಇದೆ. ಈ ರೀತಿ ಜ್ಯೂಸ್ ಮಾಡಿ ಕುಡಿದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಪಡಿಸುವುದಲ್ಲದೆ ರಕ್ತ ಶುದ್ಧಿಯನ್ನು ಕೂಡ ಈ ಪಾನಕ ಮಾಡುತ್ತದೆ. ಈ ಜ್ಯೂಸು ಕೂಡ ಈ ಡಯಾಬಿಟಿಕ್ ರೋಗಿಗಳಿಗೆ ವರದಾನ ಅಂತಲೇ ನಾವು ಹೇಳ್ಬೋದು. ಅಂಥವರು ಬೆಲ್ಲವನ್ನು ಬಳಸಬಾರ್ದು. ಈ ಜ್ಯೂಸು ತುಂಬ ಚೆನ್ನಾಗಿರುತ್ತೆ, ರುಚಿಕರವಾದ ಒಂದು ಪಾನಕ ಇದು. ಈ ಹಿಂದೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಶ್ರೀಲಂಕಾ, ಬರ್ಮಾ, ಬಾಂಗ್ಲಾದೇಶ, ನೇಪಾಳ, ಭೂತಾನ ಬಹುತೇಕ ಈ ಏಷ್ಯಾದ ದಕ್ಷಿಣ ಭಾಗವನ್ನು ಒಳಗೊಂಡ ಭೂಪ್ರದೇಶಕ್ಕೆ ಜಂಬೂ ದ್ವೀಪ ಅಂತ ಕರೀತಾ ಇದ್ರು. ಕಾರಣ ಏನು ಅಂದರೆ, ಈ ಭಾಗದಲ್ಲಿ ನೇರಳೆಹಣ್ಣನ್ನು ಹೆಚ್ಚು ಬೆಳೀತಾ ಇದ್ರು ಅಂತ ಅರ್ಥ. ಸ್ನೇಹಿತರೆ, ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬೆಲ್ಲ ಈಗ ಹಾಕ್ಕೊತಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಕಪ್ಪು ಉಪ್ಪನ್ನು ಕೂಡ, ರಾಕ್ ಸಾಲ್ಟನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಐಸ್ ಕ್ಯೂಬನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀನಿ. ಸಾಕು, ಒಂದು 2 ರಿಂದ 3 ನಿಮಿಷ ನಾವು ಮಿಕ್ಸಿ ಜಾರಲ್ಲಿ ಬಣ್ಣನೇ ಪರ್ಪಲ್ ಬಣ್ಣನೇ ಒಂದು ತುಂಬ ಆಕರ್ಷಣೀಯವಾದದ್ದು. ನಂತರ ಸ್ವಲ್ಪ ನಿಂಬೆಹಣ್ಣು ಹಾಗೂ ಜೇನುತುಪ್ಪವನ್ನು ಹಾಕಿ ಒಂದು 15 ರಿಂದ 20 ಸೆಕೆಂಡು ಮತ್ತೆ ಮಿಶ್ರಣ ಮಾಡಿ. ಈಗ ಬಹುತೇಕವಾಗಿ ಈ ನೇರಳೆ ಹಣ್ಣಿನ ಪಾನಕ ಸಿದ್ಧವಾಗಿದೆ. ಈಗ ಅಲಂಕಾರಕ್ಕೆ ಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಇಡ್ಬೋದು. ಈಗ ಸೇವಿಸಿ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ತಿಳಿಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.